ನಮಸ್ಕಾರ. ಜಾಗತಿಕ ಚೆಸ್ ಕ್ರೀಡೆಯಲ್ಲಿ ಮತ್ತೊಂದು ರೋಚಕ ಬೆಳವಣಿಗೆ ನಡೆದಿದೆ. ಫುಟ್ಬಾಲ್ ದಿಗ್ಗಜ ಮತ್ತು ಯಶಸ್ವಿ ಉದ್ಯಮಿ ಜಿರಾರ್ಡ್ ಪಿಕೆ ಅವರು ಗ್ಲೋಬಲ್ ಚೆಸ್ ಲೀಗ್ನ ಪ್ರಮುಖ ಫ್ರಾಂಚೈಸ್ ಆಗಿರುವ ಫೈಯರ್ಸ್ ಅಮೆರಿಕನ್ ಗ್ಯಾಂಬಿಟ್ಸ್ ತಂಡದ ಕಾರ್ಯತಂತ್ರದ ಪಾಲುದಾರರಾಗಿ ಸ್ಟ್ರಾಟಜಿಕ್ ಶೇರ್ ಹೋಲ್ಡರ್ ಆಗಿ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ. ಇದು ಚೆಸ್ ಕ್ರೀಡೆಯ ಜಾಗತಿಕ ಬೆಳವಣಿಗೆಗೆ ಮತ್ತಷ್ಟು ಬಲ ತುಂಬಲಿದೆ. ಬೆಂಗಳೂರಿನಲ್ಲಿ ಕಾವೇರಲಿದೆ ಚೆಸ್ ಕಣ. ಹೌದು, ಮುಂಬರುವ ಸೆಪ್ಟೆಂಬರ್ 3ರಿಂದ 13ರವರೆಗೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 3ನೇ ಆವೃತ್ತಿಯ ಗ್ಲೋಬಲ್ ಚೆಸ್ ಲೀಗ್ ನಡೆಯಲಿದ್ದು, ಫೈಯರ್ಸ್ ಅಮೆರಿಕನ್ ಗ್ಯಾಂಬಿಟ್ಸ್ ತಂಡ ಇದರಲ್ಲಿ ಭರ್ಜರಿಯಾಗಿ ಕಣಕ್ಕಿಳಿಯಲಿದೆ. ಜಾವೋಖಿರ್ ಸಿಂಧಾರೋವ್, ನಿಹಾಲ್ ಸರಿನ್, ಡ್ಯಾನಿಲ್ ದುಬೋವ್, ಬಿಬಿಸಾರಾ ಅಸೌಬಾಯೆವಾ, ಸಾರಾ ಖಾದೇಮ್ ಮತ್ತು ಮಾರ್ಕ್-ಆಂಡ್ರಿಯಾ ಮೌರಿಜಿ ಅವರಂತಹ ಪ್ರತಿಭಾವಂತ ಆಟಗಾರರು ಈ ತಂಡದಲ್ಲಿದ್ದು, ಜಿಎಂ ಶ್ರೀನಾಥ್ ನಾರಾಯಣನ್ ಅವರು ತಂಡದ ನಾಯಕತ್ವ ವಹಿಸಿಕೊಂಡಿದ್ದಾರೆ. ಕೇವಲ ಜಿರಾರ್ಡ್ ಪಿಕೆ ಮಾತ್ರವಲ್ಲದೆ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ರವಿಚಂದ್ರನ್ ಅಶ್ವಿನ್ ಸೇರಿದಂತೆ ಹಲವು ಗಣ್ಯರು ಈ ಫ್ರಾಂಚೈಸ್ನ ಕಾರ್ಯತಂತ್ರದ ಪಾಲುದಾರರಾಗಿ ಕೈಜೋಡಿಸಿದ್ದಾರೆ. ಫೈಯರ್ಸ್ ಸಂಸ್ಥೆಯ ಸಹಸಂಸ್ಥಾಪಕ ಮತ್ತು ಮುಖ್ಯ ಉತ್ಪನ್ನ ಅಧಿಕಾರಿಯಾದ ಯಶಸ್ ಖೋಡೆ ಮಾತನಾಡಿ, ಫುಟ್ಬಾಲ್ ಜಾಗತಿಕ ಮಟ್ಟದಲ್ಲಿ ಅಭಿಮಾನಿಗಳ ಮನಗೆದ್ದಂತೆ ಚೆಸ್ ಕೂಡ ಆ ಸಾಮರ್ಥ್ಯ ಹೊಂದಿದೆ. ಜಿರಾರ್ಡ್ ಅವರಂತಹ ಅನುಭವಿ ವ್ಯಕ್ತಿ ನಮ್ಮೊಂದಿಗೆ ಕೈಜೋಡಿಸಿರುವುದು ನಮ್ಮ ಗುರಿಯನ್ನು ಮತ್ತಷ್ಟು ನೈಜವಾಗಿಸಿದೆ ಎಂದಿದ್ದಾರೆ. ನಮಸ್ಕಾರ. ನಾವಿವತ್ತು 17th ಆಗಸ್ಟ್ ಇಲ್ಲಿ ಶಾಂಗ್ರಿಲಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ಗೆ ಯಾಕೆ ಕರೆದ್ವಿ ಅಂದ್ರೆ, ನಾವು ಜಿರಾರ್ಡ್ ಪಿಕೆ ಅಂತ ಒಂದು ಲೆಜೆಂಡರಿ ಫುಟ್ಬಾಲರ್ ನ ಸ್ಟ್ರಾಟಜಿಕ್ ಶೇರ್ ಹೋಲ್ಡರ್ ಫೈಯರ್ಸ್ ಅಮೆರಿಕನ್ ಗ್ಯಾಂಬಿಟ್ಸ್ ಅಲ್ಲಿ ವೆಲ್ಕಮ್ ಮಾಡ್ತಾ ಇದೀವಿ. ಇದು ನಮ್ದು ಒಂದು ಲ್ಯಾಂಡ್ ಮಾರ್ಕ್ ಮೂಮೆಂಟ್. ನಮಗೊಂದೇ ಅಲ್ಲ, ಗ್ಲೋಬಲ್ ಚೆಸ್ ಲೀಗ್ ಒಂದೇ ಅಲ್ಲ, ಎಂಟೈರ್ ಚೆಸ್ ಇಲೈಟ್ ಫುಟ್ಬಾಲ್ ಪ್ಲೇಯರ್, ಒನ್ ಆಫ್ ದ ಗ್ರೇಟೆಸ್ಟ್ ಸ್ಪೋರ್ಟಿಂಗ್ ಪರ್ಸನಾಲಿಟೀಸ್ ಈ 21st ಜನರೇಷನ್ ಅವರು ಬರ್ತಾ ಇರೋದು, ಈ ಟೀಮ್ಗೆ ಸ್ಟ್ರಾಟಜಿಕ್ ಶೇರ್ ಹೋಲ್ಡರ್ ಆಗ್ತಾ ಇರೋದು, ಇದು ನಮ್ಗೆ ತುಂಬಾ ಖುಷಿಯಾದಂತ ವಿಷಯ. ತುಂಬಾ ಲ್ಯಾಂಡ್ ಮಾರ್ಕ್ ಮೂಮೆಂಟ್ ಅಂತ ಹೇಳ್ಬೋದು ನಮ್ಮ ಟೀಮ್ಗೆ. ಸೊ ವಿ ಆರ್ ವೆರಿ ಹ್ಯಾಪಿ, ವಿ ಆರ್ ವೆರಿ ಗ್ಲಾಡ್ ಅಂಡ್ ವೆರಿ ಎಕ್ಸೈಟೆಡ್ ಟು ಅನೌನ್ಸ್ ಜಿರಾರ್ಡ್ ಪಿಕೆ ಆಸ್ ಅ ಸ್ಟ್ರಾಟಜಿಕ್ ಶೇರ್ ಹೋಲ್ಡರ್. ಗ್ಲೋಬಲ್ ಚೆಸ್ ಲೀಗ್ ಈ ಸತಿ ಬೆಂಗಳೂರಿಗೆ ಬರ್ತಾ ಇದೆ. ಸೆಪ್ಟೆಂಬರ್ 5th ಇಂದ 13th ತನಕ ಬೆಂಗಳೂರಲ್ಲಿ ಇಲ್ಲೇ ಲಲಿತ್ ಅಶೋಕ್ ಅಲ್ಲಿ ನಡೀತಾ ಇದೆ. ಇದು ಈ ತರ ಇವೆಂಟ್ ಯಾವತ್ತು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಆಗೇ ಇರಲಿಲ್ಲ. 36 ಬೆಸ್ಟ್ ಚೆಸ್ ಪ್ಲೇಯರ್ಸ್ ಈ ಕರ್ನಾಟಕದಲ್ಲಿ ಬರ್ತಾ ಇರೋದು ಇದು ಮೊದಲನೇ ಬಾರಿ, ಹಿಸ್ಟ್ರಿ ಅಂತ ಹೇಳ್ಬೋದು ಇದು ಬರ್ತಾ ಇರೋದು. ಸೊ ನಾವೆಲ್ಲ ಎಕ್ಸೈಟ್ ಆಗಿದ್ದೀವಿ. ನಾವೊಂದೇ ಅಲ್ಲ, ದ ಎಂಟೈರ್ ಚೆಸ್ ಇಕೋಸಿಸ್ಟಮ್, ಚೆಸ್ ಫ್ಯಾನ್ಸ್, ಫಾಲೋವರ್ಸ್, ಪ್ಲೇಯರ್ಸ್ ಎಲ್ಲರಿಗೂ ಇದು ಒಂಥರ ಖುಷಿಯಾದ ವಿಷಯ. ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇವೆಂಟ್ ಬರಕ್ಕೆ, ಬಂದಿದೆ ಅಂತ ಇಲ್ಲಿ ಅದನ್ನ ಲೈವ್ ನೋಡಕ್ಕೆ. ಸೊ ಇಟ್ ಇಸ್ ವೆರಿ ಎಕ್ಸೈಟಿಂಗ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್.